ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಇವೆಲ್ಲ ಆದಮೇಲೆ ನಮ್ಗೆ ಗೊತ್ತಾಗಿದ್ದು, ಪೊಲೀಸ್ ಕಂಪ್ಲೇಂಟ್ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು. ನಾವು ಈ ಪಕ್ಕದ ಮನೆ ಆ ಹುಡುಗ ಇದ್ದಾನಲ್ಲ, ಆ ಹುಡುಗನ ಪಕ್ಕದ ಮನೆಯವ್ರು ನಾವು. ನಮಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ. ನಮ್ದು ಇಲ್ಲಿ 4 ತೆಂಗಿನ ಮರ ಇತ್ತು. ಅಲ್ಲಿಂದ ಗರಿ ಬೀಳೋದು, ಕಾಯಿ ಬೀಳೋದು, ಗರಿಗಳೆತ್ತಿ ಮನೆಯೊಳಗೆ ಬಿಸಾಕೋರು, ಆಮೇಲೆ ಗಿಡಗಳ ಮೇಲೆ ಬಿಸಾಕೋರು. ಹಿಂಗಾಗಿ ಭಾಳ, ಆಮೇಲೆ ಕಚಡ ಎತ್ತಿ ಬಿಸಾಕೋರು ನಮ್ಮ ಮನೆ ಕಾಂಪೌಂಡ್ ಒಳಗೆ. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಮನೆಯಲ್ಲಿ ಆ ಒಂದು ಅವ್ರ ತಂದೆನೋ ಅವ್ರ ತಂಗಿ ಇದ್ದಾಳೆ, ಏನು ಹೇಳಿದ್ರು ಕೇಳಲ್ಲ, ಭಾಳ ಗಲಾಟೆ ಮಾಡೋರು. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರ್? ಹಿಂದೇನಾದ್ರೂ ಇದ್ದಾರೆ, ಸುಮಾರು ಒಂದು 60-70 ವರ್ಷದಿಂದ ಇದ್ದಾರೆ ಇಲ್ಲೇ. ಹಿಂದೇನಾದ್ರೂ ಈ ಥರ ಆಗಿತ್ತು? ಇದು ಫಸ್ಟ್ ಟೈಮ್ ಇದು ಆಗಿರೋದು ಈ ಥರ ಫಸ್ಟ್ ಟೈಮು. ನಮಗೆ ಭಾಳ ಹಿಂಸೆ ಕೊಡ್ತಾಯಿದ್ರು. ಈ ಕಚರಾನ ಎತ್ತಿ ಪಕ್ಕ ನಮ್ಮ ಕಾಂಪೌಂಡ್ ಒಳಗೆ ಬಿಸಾಕೋದು, ಮನೆ ಒಳಗೆ ಬಿಸಾಕೋದು, ಇವೆಲ್ಲ ಮಾಡ್ತಾಯಿದ್ರು. ಈಗ ಮಕ್ಕಳೆಲ್ಲ ಹೊಡೆದಿರೋದು ಗೊತ್ತಾಯ್ತು ಸರ್ ವಿಚಾರ? ಅದೇ ಗೋಡನ್ನು ಟಿವಿಯಲ್ಲಿ ನೋಡಿದ್ವಿ. ಅದು ಮಾಡೋ ಇದು ಸರಿ ಇಲ್ಲ. ಮಕ್ಕಳು ಅಲ್ಲ, ಮಕ್ಕಳಿಗೆ ಹೊಡೆಯೋದೊಂದು ಏನು ಅರ್ಥ ಇದೆಯಾ ಅದಕ್ಕೆ? ನಿಮ್ಮ ಮೇಲೆ ಯಾವತ್ತಾದ್ರೂ ಅಲ್ಲೇ ಮುಂದಾಗಿದ್ರ ಸರ್? ಏನೇನು ಇಲ್ಲ, ಹೊಡೆಯಕ್ಕೆ ಬಂದಿಲ್ಲ, ಗಲಾಟೆ ಮಾಡುತ್ತವು. ಸರ್ ಈಗ ಮೊನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ, ಅರೆಸ್ಟ್ ಮಾಡಿದ್ರೆ ಏನು ಸರ್? ಅದು ನನಗೆ ಗೊತ್ತಿಲ್ಲ ರೀ. ನಮಗೆ ಈ ಟಿ ವಿಯಲ್ಲಿ ನೋಡಿದಾಗಲೇ ಇವಾಗ ಗೊತ್ತಾಗ್ತದೆ. ಹೆಸರು ಶ್ರೀನಿವಾಸರಾವ್ ಅಂತ. ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಇವೆಲ್ಲ ಆದಮೇಲೆ ನಮ್ಗೆ ಗೊತ್ತಾಗಿದ್ದು, ಪೊಲೀಸ್ ಕಂಪ್ಲೇಂಟ್ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು. ನಾವು ಈ ಪಕ್ಕದ ಮನೆ ಆ ಹುಡುಗ ಇದ್ದಾನಲ್ಲ, ಆ ಹುಡುಗನ ಪಕ್ಕದ ಮನೆಯವ್ರು ನಾವು. ನಮಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ. ನಮ್ದು ಇಲ್ಲಿ 4 ತೆಂಗಿನ ಮರ ಇತ್ತು. ಅಲ್ಲಿಂದ ಗರಿ ಬೀಳೋದು, ಕಾಯಿ ಬೀಳೋದು, ಗರಿಗಳೆತ್ತಿ ಮನೆಯೊಳಗೆ ಬಿಸಾಕೋರು, ಆಮೇಲೆ ಗಿಡಗಳ ಮೇಲೆ ಬಿಸಾಕೋರು. ಹಿಂಗಾಗಿ ಭಾಳ, ಆಮೇಲೆ ಕಚಡ ಎತ್ತಿ ಬಿಸಾಕೋರು ನಮ್ಮ ಮನೆ ಕಾಂಪೌಂಡ್ ಒಳಗೆ. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಮನೆಯಲ್ಲಿ ಆ ಒಂದು ಅವ್ರ ತಂದೆನೋ ಅವ್ರ ತಂಗಿ ಇದ್ದಾಳೆ, ಏನು ಹೇಳಿದ್ರು ಕೇಳಲ್ಲ, ಭಾಳ ಗಲಾಟೆ ಮಾಡೋರು. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರ್? ಹಿಂದೇನಾದ್ರೂ ಇದ್ದಾರೆ, ಸುಮಾರು ಒಂದು 60-70 ವರ್ಷದಿಂದ ಇದ್ದಾರೆ ಇಲ್ಲೇ. ಹಿಂದೇನಾದ್ರೂ ಈ ಥರ ಆಗಿತ್ತು? ಇದು ಫಸ್ಟ್ ಟೈಮ್ ಇದು ಆಗಿರೋದು ಈ ಥರ ಫಸ್ಟ್ ಟೈಮು. ನಮಗೆ ಭಾಳ ಹಿಂಸೆ ಕೊಡ್ತಾಯಿದ್ರು. ಈ ಕಚರಾನ ಎತ್ತಿ ಪಕ್ಕ ನಮ್ಮ ಕಾಂಪೌಂಡ್ ಒಳಗೆ ಬಿಸಾಕೋದು, ಮನೆ ಒಳಗೆ ಬಿಸಾಕೋದು, ಇವೆಲ್ಲ ಮಾಡ್ತಾಯಿದ್ರು. ಈಗ ಮಕ್ಕಳೆಲ್ಲ ಹೊಡೆದಿರೋದು ಗೊತ್ತಾಯ್ತು ಸರ್ ವಿಚಾರ? ಅದೇ ಗೋಡನ್ನು ಟಿವಿಯಲ್ಲಿ ನೋಡಿದ್ವಿ. ಅದು ಮಾಡೋ ಇದು ಸರಿ ಇಲ್ಲ. ಮಕ್ಕಳು ಅಲ್ಲ, ಮಕ್ಕಳಿಗೆ ಹೊಡೆಯೋದೊಂದು ಏನು ಅರ್ಥ ಇದೆಯಾ ಅದಕ್ಕೆ? ನಿಮ್ಮ ಮೇಲೆ ಯಾವತ್ತಾದ್ರೂ ಅಲ್ಲೇ ಮುಂದಾಗಿದ್ರ ಸರ್? ಏನೇನು ಇಲ್ಲ, ಹೊಡೆಯಕ್ಕೆ ಬಂದಿಲ್ಲ, ಗಲಾಟೆ ಮಾಡುತ್ತವು. ಸರ್ ಈಗ ಮೊನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ, ಅರೆಸ್ಟ್ ಮಾಡಿದ್ರೆ ಏನು ಸರ್? ಅದು ನನಗೆ ಗೊತ್ತಿಲ್ಲ ರೀ. ನಮಗೆ ಈ ಟಿ ವಿಯಲ್ಲಿ ನೋಡಿದಾಗಲೇ ಇವಾಗ ಗೊತ್ತಾಗ್ತದೆ. ಹೆಸರು ಶ್ರೀನಿವಾಸರಾವ್ ಅಂತ.